ವಾಡಿ ಮಾಮ ಹಿಡ್ಗಾಯ ನಮ್ಮ ಮಾಮಂದು ಹಳೇ ಗಾಡಿ K05EB 5150. ಏನು ಮಾಮ ಎಲ್ಲ ತುಕ್ಕಿಡ್ಬೋಗ್ಬಿಟ್ಟೈತಲ್ಲ ಮಾಮ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ಇವತ್ತೇನಂತ ಅಂದರೆ ನಮ್ಮ ಪ್ರೀತಿಯ ಮಾಮಂದು ಹೊಸ ಗಾಡಿ ತೊಗೊಳೋಣ ಅಂತ ಅಂದ್ಬಿಟ್ಟು ಡೆಲಿವರಿ ಸುಜುಕಿ ಶೋರೂಮಲ್ಲಿ ತೊಗೊಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ವಿಜಯನಗರ. ಇದೇ ಇರಬೇಕು ನಮ್ಮ ಮಾಮನ ಗಾಡಿ K02LP2701. ನೋಡ್ಬೋದು ಹೆಂಗಿದೆ ಅಂತ ಗಾಡಿ. ಮಾಮ ಎಲ್ಲ ಫುಲ್ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಬಿಟ್ಟೈತೆ ಫುಲ್ಲು. ಮಾಮ ಆಗಲೇ ಕಾಯ್ತಾ ಇದೆಯಾ ಹೆಲ್ಮೆಟ್ ಎಲ್ಲ ಇಟ್ಕೊಂಡು? ಓ ಇದು ಸುಜುಕಿಯಿಂದ ಕೊಟ್ಟಿರೋದು, ಚೆನ್ನಾಗಿದೆ. ಇದು ನಿಂದು ಇನ್ವಾಯ್ಸ್ ಕಟ್ಟಿರೋದು? ಹಾಂ ಹೌದು, ನೀನು ಕಟ್ಟಿರೋದು 91,292 ಕಟ್ಟಿದೆಯಾ? ಅದೇ ಲೋನ್ದಾಗಿರೋದು. ಇನ್ನು ಮಿಕ್ಕಿದ್ದು ನಿನ್ಗೆ ಇನ್ವಾಯ್ಸ್ ಪೂರ್ತಿಯಾಗೇ ಬಂದಿರೋದು, ಲೋನ್ದು ಅಮೌಂಟು ಹೋಗಿರ್ತದೆ ಇದು. ಹಾಂ ಹೌದು ವೌಚರು. ಹಾಂ ಮೇಡಮ್, ಇದು ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸು? ಹಾಂ, ರೋಡ್ ಟ್ಯಾಕ್ಸ್ದು ಹೌದಾ? ಒಳಗಡೆ ಹಾಕ್ಬಿಡಿ ಇದೆಲ್ಲ. ಎಲ್ಲ ಹಾಕ್ಬಿಡೋರು ಡಿಕ್ಕಿ ಒಳಗಡೆ. ಈ ಒಂದು ಆರೆಂಜ್ ಲೈಟು ಮತ್ತೆ ಇದೊಂದು ಆರೆಂಜ್ ಲೈಟು 1, 2 ಬ್ಲಿಂಕ್ ಆಗಬಾರ್ದು. ಬ್ಲಿಂಕ್ ಅಂದ್ರೆ ಇವಾಗ ಬಂತಲ್ಲ ಇದು, ಹಿಂಗೆ ಬರಬೇಕು, ಬರಬಾರ್ದಾ? ಸೈಡ್ ಸ್ಟ್ಯಾಂಡ್ಸ್ ಅಂದ್ರೆ ಸೈಡ್ ಸ್ಟ್ಯಾಂಡು ಹಾಕ್ತಿರಲ್ಲ, ಇವು ಅದು ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ, ತೆಗೆದ್ರೇನೆ ಸ್ಟಾರ್ಟ್ ಆಗೋದು. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲೇ ಆಫ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಆಫ್ ಮಾಡಿ, ಸೆಕೆಂಡ್ ಇಲ್ಲಿ ಆಫ್ ಮಾಡಿ. ಮಾಡಿದ್ರೆ ಸೀಟ್ ಓಪನ್ ಆಗುತ್ತೆ. ಬಾಡಿ ಕವರು, ಹೆಲ್ಮೆಟ್ ಫಿಟ್ ಆಗುತ್ತಾ ಇದು? ಒಳಗೆ ಮಾಡಬಾರ್ದು ಮೇಡಮ್. ಅಲ್ಲ ಇದು ತಗೋ, ಹೊಸದು ಮಡಗ್ಬಿಟ್ಟಿದ್ದೀನ. ಹಾಂ ಆಗುತ್ತಾ ಮೇಡಮ್ ಒಂದು ಫುಲ್ ಇದು? ದೂರ ಅಲ್ವಾ ನಿಮ್ಮ ಮನೆ? ಇಲ್ಲೇ ಹಾಕಿಸ್ಬೋದು. 5 ಕಿಲೋಮೀಟರ್ ಹೋಗ್ಬೋದು ಅಷ್ಟೇನೆ. ಇಲ್ಲ ಹಾಕ್ಸ್ಕೊಂತೀವಿ ಬಿಡಿ. ಈಗ ಗಾಡಿ ತೊಗೊಂಡು ಹೋಗ್ಬೋದಾ? ಈಗ ತಗೊಂಡು ಹೋಗ್ಬೋದು ಅಷ್ಟೇ ಅಲ್ಲ? ಅಷ್ಟೇ. ಅಲ್ಲೊಂದು ಸಿಗ್ನೇಚರ್ ಮಾಡಿಬಿಡಿ ಅವ್ರ ಹತ್ರ. ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ಬಮ್ಮ ಮಾಡೋಣ. ನೀವು ಓಡಿಸ್ತೀಯ ಹೆಂಗೆ? ನಮ್ಮ ಅಮ್ಮ ನಮಗೆ ಕೊಡ್ತಾರೆ ಓಡಿಸೋದಕ್ಕೆ ಗಾಡಿ. ಲೈಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಗೊತ್ತು ಬಾ. ಬ್ರೇಕ್ಸ್ ಎಲ್ಲ ಸಖತ್ ಸ್ಮೂತಾಗಿದೆ ಗಾಡಿ. ಬಟ್ ಆ್ಯಕ್ಚುಲಿ ಈ ಕಲರ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಓಡ್ತಾಯಿದೆ ಗುರು. ಎಲ್ಲ ಕಡೆ ಎಲ್ಲರೂ ಈ ಕಲರ್ ಪ್ರಿಫರ್ ಮಾಡ್ತಾರೆ. ಇದು ಏನು ನಾನು ಕಲರ್ ಅಂತ ಕರೀತಾರೋ ಗೊತ್ತಿಲ್ಲ. ಎರಡು ಕಡೆನೂ ಪ್ರಾಕ್ಟಿಕಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸು, ಇಲ್ಲಿ ನೋಡಿ ಚಾರ್ಜಿಂಗ್ ಪೋರ್ಟು ಕೊಟ್ಟಿದ್ದಾರೆ ವಿತ್ ಲೈಟು. ಗಾಡಿ ಅಂತೂ ಏನು ಸ್ಮೂತಾಗಿದೆ ಗುರು. ಇದು ಸುಜುಕಿ ಅವ್ರದ್ದು ಅಂತೂ ಒಳ್ಳೆ ಸಾಕಾಗೈತೆ, ಬೆಣ್ಣೆ ಥರ ಓಡ್ತಾಯಿದೆ ಗಾಡಿ ಅಂತೂ. ಸೊ ಈ ಗಾಡಿಗೆ ಬಂದ್ಬಿಟ್ಟು ಸುಜುಕಿದು 125cc ಏರ್ ಕೂಲ್ಡ್ 2 ವಾಲ್ವ್ ಇಂಜಿನ್ ಬರೋದು ಇದರಲ್ಲಿ. ಸೊ ಈ ಇಂಜಿನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅರೌಂಡ್ 8.5 bhp ಪವರ್ ಬರುತ್ತೆ. ಅರೌಂಡ್ 10.2 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಬರೋದು CVT ಗೇರ್ ಬಾಕ್ಸು. ಸಖತ್ ಸ್ಮೂತಾಗಿದೆ. ಬ್ರೇಕ್ ಅಂತೂ ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ ಸಖತ್ತಾಗಿದೆ ಗುರು ಗಾಡಿ. ಫ್ಯೂಯಲ್ ಅಂತೂ ತೋರಿಸ್ತಾ ಇದೆ. ಫ್ಯೂಯಲ್ ಓಡಿಸ್ಬೇಕಾದಷ್ಟು ಬೇಗ ಇಲ್ಲಿ. ಇದೆಲ್ಲ ನೋಡಿ ನಮ್ಮಮ್ಮ ಹಾಕ್ಸಿರೋದು ಆಕ್ಸೆಸರೀಸು. ಫುಲ್ ಆನ್ ಆಕ್ಸೆಸರೈಸ್ಡ್ ಮಾಡಿಬಿಟ್ಟವ್ರೆ ಫುಲ್ಲು. ಈ ಮ್ಯಾಟ್ ಕೂಡ ಆಕ್ಸೆಸರಿನೇ. ಈ ಹೊಸ ಗಾಡಿ ತೊಗೊಂಡಾಗ ಇಂಜಿನ್ ಆಯಿಲ್ ಬರ್ನ್ ಆದಾಗ ಸ್ಮೆಲ್ ಬರುತ್ತಲ್ಲ, ಅದೊಂಥರ ನಶೆ ಗುರು ಅದು. ಆಯಿಲ್ ಹಾಕ್ಸ್ಬೇಡ.
ನಿನ್ನ ಗಾಡಿ ಥರ ಯಾವುದೇ ಕಾರಣಕ್ಕೂ ಆಯಿಲ್ ಹಾಕ್ಸ್ಬೇಡ ಇದು ಮಮ್ಮ, ಯಾವುದೇ ಕಾರಣಕ್ಕೂ ಆಯಿಲ್ ಹಾಕ್ಸ್ಬೇಡ ಇದಕ್ಕೆ. ಅದು 2 ಸ್ಟ್ರೋಕು ನಿಂದು, ಅದಕ್ಕೆ ಆಯಿಲ್ ಹಾಕಬೇಕು. ಇದು 4 ಸ್ಟ್ರೋಕ್, ಇದು ಬರೀ ಪೆಟ್ರೋಲ್ ಹಾಕ್ಬೇಕಷ್ಟೇ. ಆಯಿಲ್ ಇಂಜಿನ್ ಆಯಿಲ್ ಹಾಕ್ಬೇಕಷ್ಟೇ. ಇನ್ನೇನು ಸರ್ವಿಸಿಗೆ ಬಿಟ್ಟಾಗ ಆಯಿಲ್ ಅವರೇ ಚೇಂಜ್ ಮಾಡ್ತಾರೆ. ನೀನು ಬೇರೆ ಏನು ಆಯಿಲ್ ಹಾಕೋಕ್ಕೆ ಹೋಗ್ಬೇಡ, ಆಯಿಲ್ ತಂಟೆಗೆ ಹೋಗ್ಬೇಡ, ಬರೀ ಪೆಟ್ರೋಲ್ ಹಾಕ್ಕೊಂಡು ಓಡಾಡ ಅಷ್ಟೇ. ಫುಲ್ ಟ್ಯಾಂಕ್ ಮಾಡಿ. ಇನ್ನು ಹಿಡಿಯುತ್ತಾ? ಫುಲ್ ಟ್ಯಾಂಕ್ ಮಾಡಿಬಿಡಿ. ಎಷ್ಟು ಗುರು ಇದು ಫ್ಯೂಯಲ್ ಟ್ಯಾಂಕ್ ಇದು? ಏನು ಮಮ್ಮ, 600 ರೂಪಾಯಿ ಪೆಟ್ರೋಲ್ ಕುಡ್ದುಬಿಡ್ತಲ್ಲ ಮಮ್ಮ ಫುಲ್ ಟ್ಯಾಂಕ್ ನಿಂದು. ಫುಲ್ ತೋರಿಸ್ತಾ ಇದ್ದು ನೋಡಿ, ಇಲ್ಲಿ ತೋರಿಸ್ತದೆ ನಿನಗೆ ಪೆಟ್ರೋಲ್. ಇಲ್ಲ ಇ ಅಂತ ಇದ್ದರೆ ಎಂಡು ಅಂತ, ಎಫ್ ಅಂತ ಇದ್ದರೆ ಫುಲ್ ಆಗಿದೆ, ಫುಲ್ ಟ್ಯಾಂಕ್ ಆಗಿದೆ ಅಂತ. ಈ ಶೋರೂಮ್ಗಳಲ್ಲಿ ಪೆಟ್ರೋಲ್ ಹಾಕಲ್ಲ ಗುರು. ಮಮ್ಮ, ಇದೊಂದು ನಿನಗೊಂದು 40 ಬರುತ್ತೆ ಆರಾಮಾಗೆ. 40ರಿಂದ 45 ಆರಾಮಾಗಿ ಬರ್ತದೆ. 240 250 ಕಿಲೋಮೀಟ್ರ್ ಓಡಿಸ್ಬೋದು ನೀನು. ನೀನು ಬರೋ ಬೆಂಗಳೂರಲ್ಲೇ ಓಡಾಡಿಸ್ತೀಯ ಅಂತಂದರೆ ಹೆಚ್ಚು ಕಡಿಮೆ ನೀನೊಂದು 3 ವಾರ ಓಡಾಡಿಸ್ಬೋದು. ಪ್ರಕಾರ ಈ ಟ್ಯಾಂಕ್ ಬಂದ್ಬಿಟ್ಟು 5.5 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಗುರು ಇರೋದು ಇದರಲ್ಲಿ. ಅವರಂತೂ ಫ್ಯೂಯಲ್ಲೇ ಹಾಕಿರಂಗೆ ಕಾಣಿಸ್ತಾ ಇಲ್ಲ ಶೋರೂಮ್ನವರು. ಫಸ್ಟ್ ಹೋಗಿ ಈಗ ಹಾರ, ಪೂಜೆ ಸಾಮಾನು, ಸ್ವೀಟ್ ಗೀಟೆಲ್ಲ ತೊಗೊಂಡು ಫಸ್ಟು ಪೂಜೆ ಮಾಡಿಸ್ಬೇಕು. ನಾನು ನೋಡ್ದಂಗೆ ಗುರು, ಈ ಆ್ಯಕ್ಟಿವಾ ಬಿಟ್ಟರೆ ಈ ಸೆಗ್ಮೆಂಟಲ್ಲಿ ಕ್ಲಿಕ್ ಆಗಿರೋ ಗಾಡಿ ಅಷ್ಟೊಂದು ಗಾಡಿ ಸೇಲ್ ಆಗಿರೋದಂತಂದರೆ ಸುಜುಕಿ ಆ್ಯಕ್ಸಿಸ್ಸೇ. ಯಾಕಂದರೆ ಸಿಕ್ಕಾಬಿಟ್ಟೆ ಪ್ರಾಕ್ಟಿಕಲ್ ಗಾಡಿ, ಒಳ್ಳೆ ರಿಲಯಬಿಲಿಟಿ ಇಂಜಿನ್ನು. ಅದು ಬಿಟ್ಟರೆ ಈಗ ಟಿ ವಿ ಎಸ್ದೆಲ್ಲ ಇದೆ, ಬಂದಿದೆ ಬಿಡಿ. ಈಗ ಟಿ ವಿ ಎಸ್ ಎಂಟಾರ್ಕ್ ಅಂತೆ, ಜುಪಿಟರ್ ಅಂತೆ, ಯಾವುದ್ಯಾವುದೋ ಇದೆ. ಬಟ್ ಇದಂತೂ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಗಾಡಿ ಇದು. ಗಾಡಿ ಅಂತೂ ಒಳ್ಳೆ ಬೆಣ್ಣೆ ಥರ ಐತೆ ಮಮ್ಮ, ಸ್ಮೂತಾಗಿ. ಸಕ್ಕದಾಗೈತೆ ಗಾಡಿ. ಬ್ರೇಕು ಒಳ್ಳೆ ಹೆಂಗೆ ಲಚಕ್ ಅಂತ ಹೇಳಿ ಪಚಕ್ ಅಂತ ನಿಂತ್ಕೊಂತೈತೆ ಬ್ರೇಕು. ಸಕ್ಕದಾಗೈತೆ ಗಾಡಿ. ಕೇಳ್ಕೊಂಬಂದ್ಬಿಡು, ನಾನು ಹೋಗ್ಬೇಕಾ ಪೂಜೆ ಸಾಮಾನು ತಂದ್ಬಿಡ್ತೀನಿ. ಹೋಗ್ಬಿಟ್ಟು ಕೊಡಿಲ್ಲ ಹೆಲ್ಮೆಟ್, ಹೋಗು ಚಪ್ಪಲಿ ಬಿಟ್ಟು. ಇಲ್ಲೇ ಬಿಟ್ಬಿಟ್ಟು ಹೋಗಮ್ಮ. ಸೊ ಗಾಳಿ ಅಂಜಿನ ಇದೆ ಸ್ವಾಮಿ ಬ್ಯಾಟ್ರನ್ಪುರ, ಇಲ್ಲಿಗೆ ಬಂದಿದ್ದೀವಿ. ಗಾಡಿ ಪೂಜೆ ಮಾಡ್ಸೋಣ ಅಂತ ನಮ್ಮ ಮಾಮಂದು. ನೋಡ್ಬೋದು, ಹೊಸ ಗಾಡಿ ಓಡಿಸೋದೇ ಒಂಥರ ಮಜಾ ಗುರು. ಸುಜುಕಿ ಈಕೋ ಪರ್ಫಾರ್ಮೆನ್ಸ್ ಇಲ್ಲೇ ಹಾಕಿದ್ದಾರೆ ನೋಡಿ. ಫುಟ್ರೆಸ್ಟ್ ಎಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ನಮ್ಮ ಮಾಮ ಆಲ್ಮೋಸ್ಟ್ ಒಂದು 20-22 ವರ್ಷದಿಂದ ಹಳೇ ಚೇತಕ್ಕು ರಾಜ್ಕುಮಾರ್ ಓಡಿಸ್ತಾ ಇದ್ರಲ್ಲ, 2 ಕನಸು, ಆ ಥರ ಓಡಾಡಿಸ್ತಾಯಿದ್ರು. ಅದೇ ಚೇತಕ್ಕು ಫೈನಲಿ ಅಪ್ಗ್ರೇಡ್ ಆಗೋರೆ. ಅದು ಸುಜುಕಿಗೆ ದ ಜಾಪನೀಸ್ ಸ್ಕೂಟರ್ ಗಾಡಿ ನೋಡ್ಬೋದು. ವಾಕ್ ಅರೌಂಡ್ ಕೊಟ್ಬಿಡ್ತೀನಿ ದೇವಸ್ಥಾನದ ಮುಂದೆ. ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನೀವು. ಆಲ್ಮೋಸ್ಟ್ 160 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಈ ಗಾಡೀಲಿ. ಅಂದರೆ ನಿಮಗೆ ದೊಡ್ಡ ದೊಡ್ಡ ಹಂಪಲ್ಲಿ ಇದರಲ್ಲಿ ಎಲ್ಲ ಆರಾಮಾಗಿ ಓಡಿಸ್ಬೋದು. ಸಿಟಿಗೂ ಓಡಿಸ್ಬೋದು, ನೀವು ಹಳ್ಳಿ ಕಡೆ ಎಲ್ಲ ಓಡಾಡಿಸ್ತೀರ ಅಂತಂದರೂ ಆರಾಮಾಗಿ ಓಡಿಸ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ ಗುರು. ಬೂಟ್ ಸ್ಪೇಸು ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಏನಂದರೆ ಈ ಥರ ಪ್ರಾಕ್ಟಿಕಲಿಟಿ, ಈ ಥರ ಕಪ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ನೀವು ಮೊಬೈಲ್ ಇಟ್ಕೊಂಡು ಚಾರ್ಜ್ ಕೂಡ ಮಾಡ್ಕೊಬೋದು, ಬಾಟಲ್ ಕೂಡ ಇಟ್ಕೊಬೋದು. ಸೊ ಇಲ್ಲಿ ನಿಮ್ಗೆ ಆರಾಮಾಗಿ ಲಗೇಜ್ಗಳನ್ನ ಆರಾಮಾಗಿ ಇಟ್ಕೊಬೋದು. ಒಳ್ಳೆ ಪರ್ಫೆಕ್ಟ್ ಫ್ಯಾಮಿಲಿ ಸ್ಕೂಟ್ರು ಗುರು ಗಾಡಿ ಇದು, ಚೆನ್ನಾಗಿದೆ. ಇದು ಮೆಟಲ್ ಕೊಟ್ಟಿದ್ದಾರೆ ನೋಡಿ, ಇದು ಮೆಟಲ್ ಇದೆಲ್ಲ ಸ್ವಲ್ಪ ಫೈಬರ್ ಕೊಟ್ಟಿದ್ದಾನೆ. ಮುಂಚೆ ಎಲ್ಲ ಹಳೆ ಗಾಡಿಲೆಲ್ಲ ಬೇರೆ ಗಾಡಿಗಳಲ್ಲಿ ಏನಂತಂದರೆ ಪೆಟ್ರೋಲ್ ಹಾಕ್ಸ್ಬೇಕಂತಂದರೆ ಸೀಟ್ ತೆಗೆದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬೇಕು. ನಂದು ರೇಸ್ ಎಡರಲ್ಲ ಅದೇ ಪ್ರಾಬ್ಲಮ್. ಬಟ್ ಇದರಲ್ಲಿ ಆ ಥರ ಅಲ್ಲ. ಸೊ ಹಿಂದ್ಗಡೆನೇ ಕೊಟ್ಟಿದ್ದಾನೆ, ಆರಾಮಾಗಿ ಕೂತಿರೋರು ಕೂರ್ಸೇ ಇರ್ಬೋದು. ಆ ಲಿಡ್ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ, ಆರಾಮಾಗಿ ಫ್ಯೂಲ್ ಹಾಕಿಸ್ಬೋದು. ನಮ್ಮ ಮಾಮ ವೈಸರು ಹಾಕ್ಸ್ಬಿಟ್ಟವ್ರೆ ತಲೆ ಕೆಡಿಸ್ಕೊಂಡು. ಎಲ್ಲ ಯಾವ್ಯಾವ ಆಕ್ಸೆಸರೀಸ್ ಐತೋ ಎಲ್ಲ ಹಾಕ್ಸ್ಬಿಟ್ಟವ್ರು ಗುರು. ಇದೊಂಥರ ಫುಲ್ಲಿ ಆಕ್ಸೆಸರೈಸ್ಡ್ ಸುಜುಕಿ ಆಕ್ಸೆಸ್ ಅಂತಲೇ ಹೇಳ್ಬೋದು ನಿಮಗೆ. ಫ್ರಂಟು ಡಿಸ್ಕ್ ಬ್ರೇಕ್ ಇದೆ ನೋಡ್ಬೋದು. ಇದು ಟಾಪ್ ಎಂಡ್ಗಿಂತ ಒಂದು ಲೆಸ್ ಇದರಲ್ಲಿ. ಸೊ ಟಾಪ್ ಎಂಡಲ್ಲಿ ಏನಂದರೆ ನಿಮಗೆ TFT ಡಿಸ್ಪ್ಲೇ ಎಲ್ಲ ಬರುತ್ತೆ ನಿಮಗೆ. ಸೊ ಇದರಲ್ಲಿ ಅದು ಬರೋಲ್ಲ ಅದು. ಆ್ಯಂಡ್ ಆಲ್ಸೋ ಟಾಪ್ ಎಂಡಲ್ಲಿ ನಿಮಗೆ ಕಿಕ್ಕರ್ ಕೂಡ ಬರೋಲ್ಲ. ಸೊ ಇದರಲ್ಲಿ ನಾವು ಕಿಕ್ಕರ್ ಇರೋದೇ ಸ್ಪೆಸಿಫಿಕ್ ಆಗಬೇಕು ಅಂತ ತೊಗೊಂಡ್ವಿ. ಯಾಕಂತಂದರೆ ಈಗ ನಮ್ಮ ಮಾವ ಜಾಸ್ತಿ ಹಳ್ಳಿ ಕಡೆ, ಊರ ಕಡೆ ಎಲ್ಲ, ತೋಟದ ಕಡೆ ಎಲ್ಲ ತೊಗೊಂಡು ಹೋಗ್ತಾರಲ್ಲ. ಸೊ ಅವಾಗೇನೋ ಬ್ಯಾಟ್ರಿ ಇಶ್ಯೂ ಆಯಿತು ಅಂತಂದರೆ ಅಟ್ಲೀಸ್ಟ್ ಕಿಕ್ ಸ್ಟಾರ್ಟ್ ಮಾಡ್ಕೊಂಡವ್ರು ಆರಾಮಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೋದು ಅಂತ ಆಗೈತೆ ಬಿಡು. ಅಲ್ಲ ಕ್ಯಾಮ್ರಾ ಹಾಕ್ಸಿದ್ರು ಇಲ್ಲಿ ನಿನ್ಗೆ ಇಲ್ಲಿ ಹೊಡ್ಕೊಂಡೋದ್ಮೇಲೆ ಯಾರು ಹೊಡ್ಕೊಂಡೋಗಿ ಎಲ್ಲೋ ಹುಡುಕ್ತೀಯ ನೀನು? ಈ ರೋಡ್ ಚಿಕ್ಕದಿಲ್ಲಿ, ಒಂದು ಆ ಕಡೆಯಿಂದ ಒಂದು ಗಾಡಿ ಬರೋಕ್ಕೆ ಆಗಲ್ಲ ಇಲ್ಲಿ. ಕಾರ್ಗಿರೆಲ್ಲ ಬರೋದಿಲ್ಲ ಇಲ್ಲಿ. ತೆಗೆದ್ಬಿಡು, ನಾನೇ ನಿಲ್ಲಿಸ್ಬಿಡ್ತೀನಿ ಒಳಿಕೆ. ನೀನು ಮಾಡಿಸ್ದೆ ನೀನು ಹಂಗೆ ಒಂದು ಸ್ವಲ್ಪ ಸ್ಲ್ಯಾಂಟ್ ಮಾಡಿಸೋದು ತಾನೆ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ?
ಇರೋ ಮಾಮ ಕೀ ಅಲ್ಲೇ ಐತೆ. ಅಲ್ಲೇ ಇದೆಯಾ? ಬಾ ಸ್ಟ್ಯಾಂಡ್ ಹಾಕ್ಬೇಕು ಫಸ್ಟು ಕರೆಕ್ಟಾಗಿ. ಆಫ್ ಮಾಡೋಕ್ಕಿಲ್ವಾ? ಆಫ್ ಹಿಂಗೆ ಆಫು, ಇದು ಆಫು. ಹಾಂ ಸ್ಟ್ಯಾಂಡ್ ಹಾಕು ಫಸ್ಟು. ಪ್ರೆಸ್ ಮಾಡಬೇಡ ಅಷ್ಟೇ. ಈಗ ಲಾಕು ಹ್ಞೂ